ಪ್ರಿಯ ಬಸವಾಭಿಮಾನಿಗಳೇ, ಶರಣು ಶರಣಾರ್ಥಿಗಳು. ಕಲ್ಯಾಣ ಕ್ರಾಂತಿಯ ಅಮರ ಸಂದೇಶವನ್ನು ಜನಮನಗಳಿಗೆ ತಲುಪಿಸುವ ಅಪೂರ್ವ ಪ್ರಯತ್ನವಾಗಿ ರಾಯಚೂರು ಜಿಲ್ಲಾ ರಂಗಸಂಗಮ ಸಾಂಸ್ಕೃತಿಕ ಸೇವಾ ಸಂಘ ಹಾಗೂ ರಾಯಚೂರು ಜಿಲ್ಲಾ ಶರಣು ವಿಶ್ವವಚನ ಫೌಂಡೇಶನ್ ಅವರ ಸಂಯುಕ್ತ ಆಶ್ರಯದಲ್ಲಿ ಕಲ್ಯಾಣ ಕ್ರಾಂತಿಯ ಮುನ್ನುಡಿ ಎಂಬ ಐತಿಹಾಸಿಕ ನಾಟಕವನ್ನು ಅತ್ಯಂತ ಮನೋಜ್ಞವಾಗಿ ವೇದಿಕೆಗೆ ತಂದಿದ್ದಾರೆ. ಈ ನಾಟಕದಲ್ಲಿ ಸಮಗಾರ ಹರಳಯ್ಯನವರ ಪಾತ್ರವನ್ನು ರಾಯಚೂರು ಜಿಲ್ಲಾ ಶರಣು ವಿಶ್ವವಚನ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ಬೆಟ್ಟಪ್ಪ ಕಸ್ತೂರಿ ಅತ್ತನೂರು ಅವರು ಅತ್ಯಂತ ಪರಿಣಾಮಕಾರಿಯಾಗಿ ಅಭಿನಯಿಸಿದ್ದಾರೆ. ವಿಶ್ವಗುರು ಬಸವಣ್ಣನವರ ಪಾತ್ರದಲ್ಲಿ ಶ್ರೀ ಭೀಮಲಿಂಗೇಶ್ವರ ಮಾನ್ವಿ ಬಳ್ಳಾರಿ, ಮಧುವರಸರ ಪಾತ್ರದಲ್ಲಿ ಶ್ರೀ ಖಾಜಾ ಹುಸೇನ್ ಅತ್ತನೂರು, ಕಲ್ಯಾಣಮ್ಮನ ಪಾತ್ರದಲ್ಲಿ ಶ್ರೀ ಮಹಾಂತೇಶ್ ಗವಿಗಟ್ಟಿ, ಶೀಲವಂತ ಪಾತ್ರದಲ್ಲಿ ಶ್ರೀ ರವಿಕುಮಾರ್ ಚುಕ್ಕನಟ್ಟಿ, ಲಾವಣ್ಯವತಿ ಪಾತ್ರದಲ್ಲಿ ಶ್ರೀ ಶಿವಪ್ಪ ಪಟ್ಟಿ ಕೊಪ್ಪಳ, ಸೇವಕರ ಪಾತ್ರದಲ್ಲಿ ಡಾಕ್ಟರ್ ನಬೀಸಾಬ್ ಹಿರೇದಿನ್ನಿ ಅತ್ತನೂರು ಹಾಗೂ ಅಲ್ಲಮ ಪ್ರಭುದೇವರ ಪಾತ್ರದಲ್ಲಿ ಶ್ರೀ ಅಮರಪ್ಪಗೌಡ ಶಾಖಾಪುರ ಅವರು ಅದ್ಭುತ ಅಭಿನಯ ನೀಡಿದ್ದಾರೆ. ಇದಲ್ಲದೆ ಶ್ರೀ ಮೌನೇಶ ಮಲ್ಲಿನ ಮಡಗು ಹಾಗೂ ಶ್ರೀ ಮೌನುದ್ದೀನ್ ಬೂದಿನಾಳ ಸೇರಿದಂತೆ ಉಳಿದ ಕಲಾವಿದರೆಲ್ಲರೂ ತಮ್ಮ ಪಾತ್ರಗಳಿಗೆ ಜೀವ ತುಂಬಿ ನಾಟಕದ ಯಶಸ್ವಿಗೆ ಕೈಜೋಡಿಸಿದ್ದಾರೆ. ಈ ನಾಟಕದ ರಚನೆ ಶ್ರೀಮತಿ ಜಯಶ್ರೀ ಪಟೇಲ್ ಮಹಾಜನ ಶೆಟ್ಟಿ ಅವರದು. ಕಥಾ ಸಂಚಾಲಕರಾಗಿ ಡಾಕ್ಟರ್ ಮಹಮ್ಮದ್ ರಫಿ ಅವರು ತಮ್ಮ ವಿಶಿಷ್ಟ ಕೊಡುಗೆ ನೀಡಿದ್ದಾರೆ. ವಿಶೇಷವಾಗಿ ಶ್ರೀ ಬೆಟ್ಟಪ್ಪ ಕಸ್ತೂರಿ ಅತ್ತನೂರು ಅವರ ಅಭಿನಯ ಪ್ರೇಕ್ಷಕರ ಮನಸ್ಸನ್ನು ಆಳವಾಗಿ ಸ್ಪರ್ಶಿಸುತ್ತದೆ. ಪ್ರತಿಯೊಬ್ಬ ಕಲಾವಿದರು ತಮ್ಮ ಪಾತ್ರವನ್ನು ಅತ್ಯಂತ ಸಮರ್ಪಕವಾಗಿ ನಿರ್ವಹಿಸಿರುವುದು ಈ ನಾಟಕದ ದೊಡ್ಡ ವೈಶಿಷ್ಟ್ಯವಾಗಿದೆ. ಈ ಅದ್ಭುತ ನಾಟಕವನ್ನು ತಪ್ಪದೇ ವೀಕ್ಷಿಸಿ ನಿಮ್ಮ ಅಮೂಲ್ಯವಾದ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ನಿಮ್ಮ ಪ್ರೋತ್ಸಾಹವೇ ಇಂತಹ ಉತ್ತಮ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಸಂದೇಶಗಳನ್ನು ಇನ್ನಷ್ಟು ಜನರಿಗೆ ತಲುಪಿಸಲು ಪ್ರೇರಣೆಯಾಗುತ್ತದೆ. ಧನ್ಯವಾದಗಳು. ಬಸವಣ್ಣನವರ ಸಮಾನತೆ, ಕಾಯಕ ಮತ್ತು ದಾಸೋಹದ ಸಂದೇಶ ಮನೆ ಮನೆಗಳಿಗೂ ತಲುಪಲಿ. ಶರಣು ಶರಣಾರ್ಥಿಗಳು. ಎಂಥ ಸೃಶ್ರಾವ್ಯವಾದ ವಚನ ಗಾಯನ ಕೇಳಿ ಬರುತ್ತಿದೆಯಲ್ಲ. ಇಂದು ನನ್ನ ಜನ್ಮ ಸಾರ್ಥಕವಾಯಿತು. ಕಲ್ಯಾಣದ ಜನರು ನಿಜಕ್ಕೂ ಪುಣ್ಯವಂತರು. ಈ ಎಲ್ಲ ಪುಣ್ಯದ ಬಲಕ್ಕೆ ಕಾರಣಿಕರ್ತೃ ಆ ನಮ್ಮಪ್ಪ ಮಹಾಮಾನವತವಾದಿ ಅಣ್ಣ ಬಸವಣ್ಣನವರು. ಬಾ ಎಂಬಲ್ಲಿ ಎನ್ನ ಭವ ಹರಿಯಿತ್ತು, ಸಾ ಎಂಬಲ್ಲಿ ಸರ್ವಜ್ಞಾನಿಯಾದನು, ವಾ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೆನು. ಇಂತಿ ಬಸವಾಕ್ಷರ ತ್ರಯವೆನ್ನ ಎನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವಡೆ ಕಂಡು, ಆನು ನೀನು ಬಸವ ಬಸವ ಎಂದು ಬದುಕಿದೆವು ಕಾಣ ಗುಹೇಶ್ವರ. ಅಲ್ಲಮ ಪ್ರಭುದೇವರು ಹೇಳಿದ ಮಾತು ಎಷ್ಟು ಸತ್ಯವಲ್ಲವೇ? ಆ ಬಸವಣ್ಣನ ಮಹಾಪಾದ ಸ್ಪರ್ಶದಿಂದ ಈ ಧರೆ ಪಾವನವಾಯಿತು. ಇದೇನಿದು ನೆನೆದವರ ಮನದಲ್ಲಿ ಎಂಬುವಂತೆ ಆ ಮಹಾನುಭಾವರು ಇತ್ತ ಕಡೆಗೇನೆ ಬರುತ್ತಿದ್ದಾರಲ್ಲ. ಆಹಾ, ಗುರು ಬಸವಣ್ಣನವರ ದರ್ಶನದಿಂದ ನನ್ನ ಜನ್ಮ ಸಾರ್ಥಕವಾಯಿತು. ಶರಣು ಬಸವ ತಂದೆಯವರಿಗೆ ಶರಣು ಶರಣಾರ್ಥಿ. ಶಿವಶರಣ ಹರಳಯ್ಯನವರೇ, ಸತ್ಯ ಶುದ್ಧ ಕಾಯಕದಿಂದ ಎಲ್ಲ ಆ ಸಂಗಮನಾಥನ ಕರುಣೆ. ನಾವೆಲ್ಲರೂ ಆ ಸಂಗಮನಾಥನ ಕೈಯಲ್ಲಿರುವ ಸೂತ್ರದ ಗೊಂಬೆಗಳು ಮಾತ್ರ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಢಂಗೂರ. ಮಾಡಿದೆನೆನ್ನದಿರ ಲಿಂಗಕ್ಕೆ, ಮಾಡಿದೆನೆನ್ನದಿರ ಜಂಗಮಕ್ಕೆ, ಮಾಡಿದೆನೆಂಬುದು ಮನದಲ್ಲಿ ಹೊಳೆಯದಿದ್ದಡೆ ಬೇಡಿತ್ತ ನೀವ ನಮ್ಮ ಕೂಡಲ ಸಂಗಮ ದೇವ. ಆಹಾ, ಧನ್ಯನಾದೆ ಪ್ರಭು, ಧನ್ಯನಾದೆ. ತಮ್ಮ ಕರುಣಾ ಜಲದಿಂದ ನಮ್ಮಂತ ಎಷ್ಟೋ ಜನರು ಪುನೀತರಾಗಿದ್ದೇವೆ.
ಶಿವಶರಣ ಹರಳಯ್ಯನವರೇ, ಹೊಗಳಿ ಹೊಗಳಿ ನನ್ನ ಹೊನ್ನ ಶೂಲಕ್ಕೇರಿಸಬೇಡಿ, ಜಂಗಮ ದಾಸೋಹಕ್ಕೆ ವೇಳೆಯಾಯಿತು. ಬನ್ನಿ ಬನ್ನಿ ಹರಳಯ್ಯನವರೇ, ಮಹಾಮನೆಯ ಕಡೆಗೆ ಬನ್ನಿ. ಮಹಾಗುರುವೇ, ಇದನ್ನೇನು ಮಾಡಿದಿರಿ ನನ್ನಪ್ಪ, ಇದನ್ನೇನು ಮಾಡಿದಿರಿ? ಅಯ್ಯೋ ಬಸವೇಶ, ಒಂದೇ ಒಂದು ಬಾರಿ ಶರಣು ಎಂದು ಹೇಳಿದ್ದಕ್ಕೆ ಅದಕ್ಕೆ ಪ್ರತಿಯಾಗಿ ಶರಣು ಶರಣಾರ್ಥಿ ಎಂದು ಹೇಳಿ ನನ್ನ ಮೇಲೆ ಭಾರವನ್ನೇ ಹೊರಿಸಿದಿರ ನನ್ನಪ್ಪ. ಅಪ್ಪ, ಈ ಜಗತ್ತಿನಲ್ಲಿ ನಿನ್ನನ್ನು ಬಿಟ್ರೆ ನನಗೆ ಯಾರು ಇಲ್ಲ ನನ್ನಪ್ಪ, ಯಾರು ಇಲ್ಲ. ಬಸವೇಶ, ಈ ಎರಳೆ ಎಳೆಗರವನ್ನು ಹೆಬ್ಬುಲಿಯು ಮುರಿದಂತೆ ನನ್ನ ಅವಸ್ಥೆಯನ್ನು ಮಾಡುವುದು ಯೋಗ್ಯವೇ? ಅಪ್ಪ, ಈ ಕಿರಿಯ ಮಗನನ್ನು ಈ ಹಿರಿಯ ಮಡುವಿನಲ್ಲಿ ಎಸೆದರೆ ಅವನೆಂತು ಬದುಕಬಲ್ಲನು, ಅವನೆಂತು ಬದುಕಬಲ್ಲನು? ಭಾವನ ಮೂರ್ತಿಯೇ, ಜಂಗಮ ಜ್ಯೋತಿಯೇ, ಕಾರುಣ್ಯ ನಿಧಿಯೇ ಬಸವೇಶ, ನನಗಿಂಥ ಒಂದು ಶಿಕ್ಷೆಯನ್ನು ಕೊಟ್ಟೆಯ. ಬಸವ, ಬಸವೇಶ, ಬಸವ ಗುರುವೇ, ಬಸವ ಮಹಾಪ್ರಭುವೇ, ಕೃಪೆಯಾಗು ತಂದೆ, ಕೃಪೆಯಾಗು. ಭಾವನೆ ನಿನ್ನದು. ನಡೆ, ಬೇಗನೆ ಲಿಂಗ ಪೂಜೆಯನ್ನು ಮುಗಿಸಿಕೊಂಡು ಚಮ್ಮಾವಿಗೆಯನ್ನು ತಯಾರಿಸೋಣ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಂದೆ ನೀನು, ತಾಯಿ ನೀನು, ತಂದೆ ನೀನು, ತಾಯಿ ನೀನು, ಬಂಧು ಶಿವನಾಮ, ಶಿವನಾಮ. ಯಾಕೆ ಸ್ವಾಮಿ, ದಿನ ನಗುಮಗದ ಮಂದಹಾಸ ಬೀರುವ ಮುಖವೇಕೆ ಇಂದು ಕಳೆಗುಂದಿದೆ? ಕಾರಣವೇನಂದ? ಏನು ಹೇಳಲಿ ಕಲ್ಯಾಣಿ, ಇಂದು ಬೆಳಗಿನ ಜಾವ ಮಹಾಮನೆಯಿಂದ ಬರುವಾಗ ನನ್ನಿಂದ ದೊಡ್ಡ ಅಪರಾಧವೇ ನಡೆಯಿತು ಕಲ್ಯಾಣಿ, ನಡೆಯಿತು. ಯಾವ ಅಪರಾಧ ಸ್ವಾಮಿ? ಸ್ವಲ್ಪ ಬಿಡಿಸಿ ಹೇಳಿ. ಕಲ್ಯಾಣಿ, ಇಂದು ನಾನು ಬಸವಣ್ಣನವರನ್ನು ರಾಜಬೀದಿಯಲ್ಲಿ ಕಂಡೆ. ಎಂತ ಪುಣ್ಯವಂತರು ನೀವು! ಬಸವರಸದ ಕಂಡು ನೀವೇ ಧನ್ಯರು. ಅದಕ್ಕೆ ಚಿಂತೆ? ಅದಲ್ಲ ಕಲ್ಯಾಣಿ, ಭಕ್ತಿ ಭಂಡಾರಿ ಬಸವಣ್ಣನವರಿಗೆ ನಾನು ಒಂದೇ ಒಂದು ಬಾರಿ ಶರಣು ಹೇಳಲು ವಿಶ್ವ ಪೂಜ್ಯರಾದ ಅವರು ಶರಣು ಶರಣಾರ್ಥಿ ಎಂದು ಹೇಳಿ ನನ್ನ ಮೇಲೆ ಭಾರವನ್ನೇ ಹೊರಿಸಿದ್ದಾರೆ ಕಲ್ಯಾಣಿ. ಈ ಭಾರವನ್ನು ನಾನು ಹೇಗೆ ಇಳಿಸಿಕೊಳ್ಳಲಿ, ಹೇಗೆ ಇಳಿಸಿಕೊಳ್ಳಲಿ? ಎಂತ ಅಪರಾಧವಾಯ್ತಲ್ಲ ಸ್ವಾಮಿ, ನಾವೀಗ ಈ ಭಾರವನ್ನು ಇಳಿಸಿಕೊಳ್ಳಲೇಬೇಕು.
ಒದಗಿ ಗುರು ಬಸವ ಸೇವೆಗೆ ಆದೆವು ಯೋಗ್ಯ, ಒದಗಿತೆ ನಮಗಿಂತ ಭಾಗ್ಯ, ಒದಗಿತೆ ನಮಗಿಂತ ಭಾಗ್ಯ. ಗುರು ಬಸವ ಸೇವೆಗೆ ಆದೆವು ಯೋಗ್ಯ, ಗುರು ಬಸವ ಸೇವೆಗೆ ಆದೆವು ಯೋಗ್ಯ, ಒದಗಿತೆ ನಮಗಿಂತ ಭಾಗ್ಯ. ಮನುವಲ್ಲಿ ಮನದಲ್ಲಿ ನೀನೇ ತುಂಬಿರುವೆ, ಪ್ರಾಣದಲ್ಲಿ ಧ್ಯಾನದಲ್ಲಿ ನೀನಲಿಯುತ್ತಿರುವೆ. ತನುವಲ್ಲಿ ಮನದಲ್ಲಿ ನೀನೇ ತುಂಬಿರುವೆ, ಪ್ರಾಣದಲ್ಲಿ ಧ್ಯಾನದಲ್ಲಿ ನೀನಲಿಯುತ್ತಿರುವೆ. ನಮ್ಮ ಜೀವನ ಜ್ಯೋತಿ ನೀನೇ ಆಗಿರುವೆ, ನಮ್ಮ ಬಾಳಿನ ದೋಣಿ ನೀ ನಡೆಸುತ್ತಿರುವೆ. ನಮ್ಮ ಜೀವನ ಜ್ಯೋತಿ ನೀನೇ ಆಗಿರುವೆ, ಒದಗಿತೆ ನಮಗಿಂತ ಭಾಗ್ಯ, ಒದಗಿತೆ ನಮಗಿಂತ ಭಾಗ್ಯ. ಕೂಟ ಜೀವಾಳ ಒಲಿದ ಠಾವಿನಲ್ಲಿ ನೋಟ ಜೀವಾಳವಯ್ಯ, ಕೂಡಲ ಸಂಗನ ಶರಣರು ಬರುವೆ ಮಗೆ ಪ್ರಾಣ ಜೀವಾಳವಯ್ಯ. ಭಕ್ತಿ ಭಂಡಾರಿ ಬಸವಣ್ಣನವರಿಗೆ ಶರಣು ಶರಣಾರ್ಥಿಗಳು. ಬರಬೇಕು ಬರಬೇಕು ಹರಭಕ್ತ ಹರಳಯ್ಯ ದಂಪತಿಗಳೇ, ತಮ್ಮ ಆಗಮನದಿಂದ ನಮಗೆ ಬಹಳ ಆನಂದವಾಯಿತು. ತಾವು ಮಹಾಮಂತ್ರಿಗಳು, ನಾವು ಕೀಳು ಜಾತಿಯವರು. ನಿಮ್ಮಿಂದ ಜ್ಞಾನ ದಾಸೋಹವನ್ನು ಪಡೆದ ನಾವೇ ಧನ್ಯರು ಪ್ರಭು, ಧನ್ಯರು. ಹರಳಯ್ಯನವರೇ, ಹೊಲೆ ಗಂಡಲ್ಲದೆ ಪಿಂಡದ ನೆಲೆಗಾಶ್ರಯವಿಲ್ಲ, ಜಲಬಿಂದುವಿನ ವ್ಯವಹಾರ ಒಂದೇ. ಹೊರಡುವೆ ನಾನು ಹೊರಡುವೆ ಮುಂದೆ, ಬರುವುದು ವಿಶ್ವವು ನನ್ನಯ ಹಿಂದೆ. ಅವರಿವರೆಂಬೇನೆ ಎಲ್ಲರೂ ಒಂದೇ, ಎಲ್ಲರಿಗಿರುವನು ಒಬ್ಬನೇ ತಂದೆ. ಬರುವೇನು ಬರುವೇನು ಭುವಿಯನ್ನು ಬೆಳಗಿ, ಬರುವೇನು ಬಂದೇ ಬರುವೇನು. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೇ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೇ. ಬರುವೇನು ಬಂದೆ ಬರುವೇನು, ಬರುವೇನು ಬಂದೆ ಬರುವೇನು, ಬರುವೇನು ಬಂದೆ ಬರುವೇನು, ಬರುವೇನು ಬಂದೆ